ಫೋನ್ ಮಾಡಿ ಹೇಳ್ತೀನಿ. ಇವಾಗ ನೀವು ಫೋನ್ ಮಾಡಿ ಬಾರಪ್ಪ ಇಲ್ಲಿ ನಿನ್ನ ಹೆಂಡ್ತಿ ನೋಡ್ಬಾ, ನಿನ್ನ ಹೆಂಡ್ತಿ ಬಂಡವಾಳ ಎಲ್ಲ ನಾನು ತಿಳ್ಕೊಬಾರೋ ಅಂತ ಹೇಳಿ ಫೋನ್ ಮಾಡಿ ಹೇಳ್ತೀನಿ. ಫೋನ್ ಮಾಡಿದೆ ಬತ್ತಾನೆ, ಬಂದೇಟ್ಕೇನೆ ಅವಾಗ ಅವನು ಬತ್ತಾನೆ, ಗೊತ್ತಾಗುತ್ತೆ. ಸಿಗೆ ಬೀಳ್ತಾರೆ ಅವಾಗ. ಹೋಗಪ್ಪ ಹೋಗು, ಅವ್ನು ಯಾರು ಬಂದಿರಾನು ಯಾರು ಏನು ಎತ್ತ ಅಂತೇಳಿ ಕೇಳ್ಕೆ ಅಂತೇಳಿ ಹೇಳೋಣ. ಕರ್ಸಿಲ್ಲ ಅವನು ಕರ್ಸಿರೇನೆ ಮತ್ತೆ, ಇಲ್ಲ ನಾವು ಹೇಳಿರೋನು ನಂಬಲ್ಲ. ನೀವು ಯಮ್ಮ ಸುಮ್ಮನೆ ಯಾತೆ ತಕಣಮ್ಮ ನೀವು ಹೆಂಗಸ್ರು ಸುಮ್ಕಿರಲ್ಲ ಅಂತ ಹೇಳಿ ಬೈತಾನೆ. ನನಗೆ ನೀನು ಬೇಕು ಅವಳು ಬೇಕು ಅಂತ ಹೇಳ್ತಾನೆ. ಹಂಗಂದ್ರೆ ಸುಮ್ಮನೆ ಅದಕ್ಕೆ ಫೋನ್ ಮಾಡಿ ಅದೇನು ಎತ್ತ ಅಂತೇಳಿ ಮಾತಾಡೋದು. ಬಾರಪ್ಪ ಇವಾಗ ನೀನು ಜಲ್ದಿ ಬರಬೇಕು ಅಂತ. ನಾನು ಹಂಗೆ ಹಿಂಗೆ ಅಂತೇಳಿ ಇದನ್ನೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಸೆಣಕ್ಕಿಲ್ಲ ಬಾ ಅಂತ ಹೇಳ್ತೀನಿ ಅಷ್ಟೇ. ಬಾ ನೀನು ಜಲ್ದಿ, ಯಾಕೆ ಅಮ್ಮಗೆ ಸೆನಕ್ಕಿಲ್ಲ, ಇಲ್ಲಿ ಬಾ, ಇಲ್ಲಿ ಅದೇ ಭೂಮಿ ಅಕ್ಕರ ಅಮ್ಮ ಇರೋ ಮನೆ ಮಾಡ್ಯಾರಲ್ಲ, ಇಲ್ಲಿ ಬಾ ಅಂತ ಹೇಳ್ತೀನಿ. ಇಲ್ಲಿ ಸೆನಕ್ಕಿಲ್ಲ ಅಮ್ಮಗೆ ಬಾ ಅಂತ ಹೇಳ್ತೀನಿ. ಹಂಗೆ ಅವಳು ಹಂಗಾರ ಅಪ್ಪನ ಬರ್ತಾನೆ. ಅವನು ಹಂಗೆಲ್ಲ ಹೇಳಿರೇ ಇವ್ರು ಯಾತಾನ ಸುಮ್ಮನೆ ಗುದ್ದಾಡ್ತಾರೆ ಹೆಂಗಸ್ರು ಬರೀ ಇವೇನಿ. ಯಾವಾಗ್ಲೂ ಸಣ್ಣ ಪುಟ್ಟವಕ್ಕೆ ಇದು ಮಾಡ್ತಿರ್ತಾರೆ, ಹೆಂಗಸ್ರು ಬುದ್ಧಿನೇ ಅಷ್ಟು ಹಂಗೆ ಹಿಂಗೆ ಅಂತಾನೆ. ಸುಮ್ಮನೆ ಹಂಗೆ ಅನ್ನು, ಯಾಕೆ ಸೆನಕ್ಕಿಲ್ಲ ಅಮ್ಮಗೆ ಸುಸ್ತಾಗ್ತೈತೆ ಅಂತ ಇಲ್ಲಿ ಕುಕ್ಕಣೈತೆ ಎದ್ದಳಕ್ಕಾಗ್ತಾ ಇಲ್ಲ ಅಂತಾನು. ಸುಮ್ಮನೆ ಹಂಗಾದ್ರೆ ಬತ್ತಾನೆ. ಹಂಗಾದ್ರೆ ಬತ್ತಾನೆ ಅವಾಗ ಹಂಗನ್ನು ಸುಮ್ಮನೆ ಸೆನಕ್ಕಿಲ್ಲ ಅಮ್ಮಗೆ ಬಾರಪ್ಪ ನೀನು ಜಲ್ದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಯಾಕಂಬೋದು ಸುಸ್ತಾಗ್ತೈತೆ ಅಂತ ಹೇಳ್ತಾಯ್ತೆ ಅಂತ ಅನ್ನು ಅಷ್ಟೇ. ಮಾಡ್ತೀನಿ ತಳಿ. ಹಲೋ ಹೇಳಿ ಸ್ನೇಹಕ್ಕ, ಯಾಕೆ ಫೋನ್ ಮಾಡಿದ್ದು? ಎಲ್ಲಿದೆಯಾ ಭೀಮಾ ನೀನು? ಕೆಲ್ಸಕ್ಕೆ ಬಂದಿದ್ದೀನಿ. ಯಾಕೆ? ಹೌದೇ ಅಲ್ಲ, ಇವಾಗ ನೀನು ಅರ್ಜೆಂಟ್ ಬಾ. ಅಮ್ಮಗೆ ಯಾಕೆ ಸೆನಕ್ಕಿಲ್ಲ, ಇಲ್ಲಿ ಭೂಮಿ ಯಾಕಾರ ಅಮ್ಮ ಐತಲ್ಲ, ಇಲ್ಲ ಐತೆ, ಇಲ್ಲಿ ಕುಕ್ಕಣೈತೆ ಫುಲ್. ಯಾಕನ ಸುಸ್ತಾಗ್ತೈತೆ, ನನಗೆ ಓಡಾಡಕ್ಕೆ ಆಗ್ತಾ ಇಲ್ಲ, ನಡಿಯೋಕೆ ಆಗ್ತಾ ಇಲ್ಲ ಅಂತ ಐತೆ. ಅದಕ್ಕೇನೆ ಜಲ್ದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಬಾ. ನಾನು ಅದಕ್ಕೇನೆ ನೀನು ಬರಲಿ ಅಂತೇಳಿ ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಹೌದೇ, ಏನಾಯ್ತು? ಅಯ್ಯೋ, ನಾನು ಇವಾಗ ಕೆಲ್ಸಕ್ಕೆ ಇವತ್ತಿನ ಬಂದನಲ್ಲ, ಐತೆ ಕೆಲಸ ಏನು ಮುಗ್ದಿಲ್ಲ. ಕೆಲಸ ಏನು ಇದ್ದಿದ್ದೇನೆ. ಬಾ, ಅಮ್ಮಗೆ ಸೆನಕ್ಕಿಲ್ಲ ಅಂದ್ರೆ ರಜೆ ಹಾಕಿ ಬಾ, ಕೇಳ್ಕೊಂಡು. ಅಮ್ಮಗೆ ಸೆನಕ್ಕಿಲ್ಲ ಅಂತೇಳಿ ಕೇಳ್ಕೊಂಡು ಬಾ, ಹೋಗಿ ಬಂತೆ. ಸರಿ ಆಯ್ತು, ಹೇಳ್ಕೊಡು ಅಮ್ಮಗೆ ಫೋನ. ಯಾಕೆ ಕೇಳೋಣ? ಮಾತಾಡಿ, ಇಲ್ಲೇ ಐತೆ. ಓಡಾಡೋಕ್ಕಾಗ್ತಾ ಇಲ್ಲ, ನನಗೆ ಸುಸ್ತಾಗ್ತೈತೆ ಅಂತ ಎದ್ದಾಳಂಗೆ ಇಲ್ಲ, ಕುಕ್ಕಣಿದ್ದು ಹಂಗೆ ಕುಕ್ಕಣೈತಿ. ಯಾಕೆ ಅಮ್ಮಗೆ ಫುಲ್ಲು ಸೀರಿಯಸ್ ಆದಂಗೆ ಐತೆ, ಅದಕ್ಕೆ ಬಾ. ಅದಕ್ಕೆ ಒಂಥರ ಗ್ಯಾಸ್ಟ್ರಿಕ್ ಆದಂಗಾಗಿ ಒಂಥರ ಹೆಂಗೆ ಆಗ್ತಾಯಿತ್ತು ನಾವು ಅಮ್ಮಗೆ, ಅದಕ್ಕೆ ಜಲ್ದಿ ಬಾ. ಸರಿ ಆಯ್ತು, ಹೇಳಿ ಬರ್ತೀನಿ. ಕೊಡು ಅಮ್ಮಗೆ ಫೋನ್ ಕೊಡು. ಹಲೋ. ಏನಮ್ಮ, ಯಾಕೆ ಸೆನಕ್ಕಿಲ್ಲ, ಯಾಕೆ ಸುಸ್ತಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಸ್ನೇಹ? ಇಲ್ಲ ಕಣೆ, ಯಾಕೆ ಸುಸ್ತಾಗ್ತೈತೆ ಬಾ ಜಲ್ದಿ. ಯಾಕೆ ಸುಸ್ತಂದ್ರೆ ಸುಸ್ತು, ಜಲ್ದಿ ಬರ್ಬೇಕು ನೀನು. ಇಲ್ಲಿ ತನಗೆ ಬರ್ಬೇಕು, ನನಗೆ ಆಗ್ತಿಲ್ಲ. ಬಾ ಫಸ್ಟ್ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಾ, ಜಲ್ದಿ ಬಾ. ಜಲ್ದಿ ಬಂದು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಸರಿ ಆಯ್ತು ಹೇಳಮ್ಮ, ಬರ್ತೀನಿ. ನೀನೇನು ಟೆನ್ಷನ್ ತಗಬೇಡ, ಧೈರ್ಯವಾಗಿರು. ನನಗೆ ಸುಮ್ಮನೆ ಹೇಳ್ತಾಳೇನಪ್ಪ ಮಂಗಾತ. ನನಗೆ ಈ ಸ್ನೇಹ ಹಾಕೊಂಡು ಮಾತು ನಂಬಕ್ಕಾಗಲ್ಲ ಬೇಗ. ಅದಕ್ಕೆ ಯಾತಾದ ಒಂದು ಹೇಳ್ತಿರ್ತಾಳೆ, ಅದಕ್ಕಾಗಿನೇ ನಿನ್ನೆ ಸುಮ್ಕೆ ಆತೈತೋ ಹೇಳಿಲ್ಲ ನನಗೆ. ಅದಕ್ಕೆ ಅವಳು ನಂಬಕ್ಕಾಗಲ್ಲ, ಅದಕ್ಕೆ ನಾನು ನಿನಗೆ ಫೋನ್ ಕೊಡು ಅಂದಿದ್ದು. ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಬಾ. ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಇರೋದನ್ನೇ ಹೇಳ್ತಾಳೆ. ಬಾರ ಜಲ್ದಿ ಬಾರ. ಸರಿ ಆಯ್ತಮ್ಮ, ಬರ್ತೀನಿ. ನೀನು ಧೈರ್ಯವಾಗಿರು. ಬಂದೇ ಬಿಡ್ತೀನಿ ಇವಾಗ ಕೇಳ್ಕೊಂಡು. ನಮ್ದು 10 ನಿಮಿಷ ಅಷ್ಟೊತ್ತಿಗೆ ಅಲ್ಲಿರ್ತೀನಿ. ಸರಿ ಆಯ್ತು, ಹೇಳು. ಅವನು ಸ್ನೇಹ ಹಾಕೊಂಡು ಮಾತು ನಂಬಕ್ಕಾಗಲ್ಲ. ನೆನ್ನೆ ಸಹ ಹೇಳ್ದೆ. ಅವಳ ಒಂದು ಕಣ್ಣಿಕ್ಕಿರು ಆಗ್ಲೆಲ್ಲ ಸುಪ್ಪಿರ್ಮಂತಕ್ಕೆ ಹೋಗ್ತಾಳೆ ಅಂತ ಹೇಳಿ ನಾನು ನೆನ್ನೆ ಎಲ್ಲ ಹೇಳ್ದೆ. ಫೋನು ಎಲ್ಲನ ಇಸ್ಕೊಂತಾಳೆ, ಫೋನ್ ಬೇರೆನೇ ಏನೋ ಇಟ್ಕೊಂಡವಳೆ. ನೀನು ಸುಮ್ಮನೆ ಹೇಳ್ತಿ, ಸುಮ್ಮನೆ ಯಾತಕ್ಕೆ ಬರೀ ಹುಟ್ಟಿಸ್ಕೊಂಡು ಮಾತಾಡ್ತೀರಪ್ಪ ನೀವು ಹೆಂಗಸ್ರು, ಬರೋ ಮನಸ್ಸಿನಾಗೆ ಕಲ್ಪನೆ ಮಾಡ್ಕೊಂತೀರ ಅಂತಾನೆ. ಹೆಂಗ ಬಿಡಿವ ಫೋನ್ ಮಾಡಿದೇವಲ್ಲ ಗೊತ್ತಾನೆ. ನಾವು ಹಿಂಗೆ ಹೇಳಿರ ಅಂತ ಗೊತ್ತಿರಲಿಲ್ಲ. ಹೋಗಿ ಇವ್ರದ್ದು ಯಾವಾಗಲೂ ಯಾರು ಒಂದು ಹೇಳ್ತಿರ್ತಾರೆ ಅಂತ ಹೇಳಿ ಗೊತ್ತಾನೆ ಇರಲಿಲ್ಲ ಅವ್ನು. ನನಗೆ ಕೆಲಸ ಐತೆ ಬರೋಕ್ಕಾಗಲ್ಲ ಅಂಬನು. ಅದೇ ಮತ್ತೆ ನಾವೇನು ಹೇಳಿದ್ರು ನಂಬಲ್ಲ ಅವನು. ಅವನಿಗೆ ಗೊತ್ತಾಗಲಿ, ಅವನೇ ನೋಡಲಿ, ಅವನೇ ಕಣ್ಣಾರೆ ನೋಡಿದಾಗ ಅವಾಗ ಅವನಿಗೆ ಗೊತ್ತಾಗುತ್ತೆ. ಆವಾಗ ಅವನಿಗೆ ಸಿಟ್ಟು ಬರುತ್ತೆ. ನಾವು ಹೇಳಿದಾಗ ಅಯ್ಯೋ ನೀವು ಬರೀ ಇದೇನೆ, ನೀವು ಬೇಕು ಅವಳು ಬೇಕು, ನೀವು ಬೇಕು ಅವಳು ಬೇಕು, ಅವಳಿಗೆ ಯಾರು ಇದ್ದಾರೆ, ರಪ್ಪ ಇರಮ್ಮ ಇಲ್ಲ, ರಪ್ಪ ಇರಮ್ಮ ಮಾತಾಡ್ಸಲ್ಲ ಅಂತಾನೆ. ಪಾಪ ಹೇಳಿರಿ ನನ್ನ ಬಿಡಿ, ಏನು ಸುಳ್ಳು ಹೇಳಿದ್ದೆ, ನಮ್ದೇನೇನೆ ಇದೇನಿಲ್ಲ. ತಪ್ಪೇನಿಲ್ಲ. ಸಮಯ ಸಂದರ್ಭ ಬಂದಾಗ ಸುಳ್ಳು ಹೇಳಲೇಬೇಕು. ಇವಾಗ ನಾವು ಹೇಳಿದ್ರು ಗೊತ್ತಿರಲಿಲ್ಲ. ಏನು ನನಗೆ ಕೆಲಸ ಐತೆ, ನೀವು ಯಾಕಾದ್ರೂ ಒಂದು ಹೇಳ್ತಿರ್ತೀರ, ನೀವು ಟೈಮಾಗ್ಲಿಬ್ರಾಳು ಹಂಗೆ ಹಿಂಗೆ ಅಂತಾನೆ. ಅದಕ್ಕೆ ಅವಳ ಮೇಲೆ ಎಷ್ಟಿದ್ದು ನಿಕ್ಕೋಣ ಗೊತ್ತೇ, ಅವನು ಬೋಲ ಆಸೆ ಇಕ್ಕೋಣವನೆ. ಯಾರೂ ಇಲ್ಲ, ನಾನು ಅಲ್ಗೋನವಾಗ ಗಂದೆ. ಸುಮ್ಮನೆ ಅವಳು ಸಮಸ್ಯೆ ಬೇಡ ಕಣಪ್ಪ, ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗೊಂಡೆ. ಇಲ್ಲ ಕಣಮ್ಮ, ನೀನು ಎಂತ ಅದು ಹೇಳ್ತೀಯ. ಅವಳು ನನ್ನ ನಂಬಿ ಬಂದವಳು, 2 ದಿನ ಬುದ್ಧಿ ಕಲ್ತ್ಕೊಂತಾಳೆ. ಬುದ್ಧಿ ಕಲ್ತ್ಕೊಂಡ್ರೆ ಅವಳು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಆಗ್ತಾಳೆ. ಅವರಪ್ಪ ಇಲ್ಲ, ಅವರಮ್ಮ ಇಲ್ಲ, ಎಲ್ಲರನ್ನೂ ಬಿಟ್ಟು ನನ್ನ ಅವಳು ಇಷ್ಟಪಟ್ಟು ಬಂದವಳೆ ಅಂತ ಅವನು ಎಷ್ಟು ಇದು ಮಾಡ್ತಾನೆ ಗೊತ್ತೇ. ಬಂದಿರೋಕ್ಕೆ ತಕ್ಕಂಗೆ ನೆಟ್ಟಿಗಿರ್ಬೇಕಣಮ್ಮ, ನೆಟ್ಟಿಗಿದ್ರೆ ಯಾರು ಮಾತಾಡಲ್ಲ. ಹೇಳು ಸರಿ ಆಗಲ್ಲ. ಆ ಬುದ್ಧಿನೇ ಇಷ್ಟು ಇಂಥದ್ದು ಮಾಡ್ತಾ ಇದ್ದಾಳೆ ಅಂತಂದರೆ ಎಷ್ಟು ಅಟ್ಟರಿ ಹಾಕಿಲ್ಲ. ನನ್ನ ಮಗು ಮೋಸ ಮಾಡಿ ಈ ರೀತಿ ಇನ್ನೊಬ್ಬನ ಜೊತೆಗೆ ಅವಳು ಇಂಥ ಕಳ್ಳಾಟ ಆಡ್ತಾ ಇದ್ದಾಳೆ ಎಂಬುದು ಗೊತ್ತಾದ್ರೆ ನಾನು ನೋಡ್ಕೊಂಡು ಸುಮ್ಮನಿರಾನೆ. ನಾನು ನೋಡ್ಕೊಂಡು ಸುಮ್ಮನಿರೋ ಅಂತಾಳಲ್ಲ, ಅದೇನಾಗುತ್ತಾ ಆಗಲಿ ಹೇಳು. ಡೈವರ್ಸ್ ಕೊಡಿಸಿ ನಾನು ಬೇರೆ ಮದುವೆ ಮಾಡ್ಬೇಕಂಬೋದೇ ಇರೋದು. ಅವಳೇ ನನ್ನ ಮನೆಗೆ ಸರಿಯಾದಂಥ ಸಸಿ ಅಲ್ಲ. ತಾಯಿ ಮಗಳಿಬ್ರು ಯಾತ ಮಾತಾಡ್ತೀರ? ಅವಳು ನಮ್ಮ ವಯಸ್ಸು ಫೋನಾಗೆ ಮಾತಾಡ್ತಿದ್ಲು.
ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಕಣಂಟಿ. ಅಲ್ಕ ಬುದ್ಧಿ ಮಾಡ್ತಾಳಲ್ಲ, ಅಲ್ಕ ಬುದ್ಧಿ ಬಿಡೋದೇ ಇಲ್ಲ. ಅದಕ್ಕೆ ಸುಮ್ಮನೆ ಡೈವರ್ಸ್ ಕೊಡಿಸಿ ನಾವು ಬೇರೆ ಮದುವೆ ಮಾಡೋಣ ಅಂತ ನನ್ನ ತಮ್ಮಂಗೆ. ಆ ಹುಡುಗಿ ಬೋಲು ಈಗ ಇವನು ಯಾರೋ ಒಬ್ಬ ಗೊತ್ತಾನ ಕಣಮ್ಮ. ನಾನು ಹೇಳೋಣ ಅನ್ಕೊಂತಿದ್ದಿಲ್ಲ ಮತ್ತಗಿಲ್ನೇ ಬಂದು ಅವತ್ತು ಯಾತ ತಾಂಬತ್ತಾನಲ್ಲ, ಬುಕ್ ಮಾಡಿರೋದ ಯಾತ ತಾಂಬತ್ತಾನಲ್ಲ, ಅವ್ನು ಕೊಟ್ಟು ಮಾತಾಡ್ತಾ ನಿಂತ್ಕೊಂಡಿತ್ತು. ಅವ್ನು ಯಾರೋ ಏನೋ ಯಾತ ಅನ್ಕೊಂಡು ಏನು ಹಂಗೆ ಹೇಳ್ಕಿಸ್ಕೊಂಡು ಮಾತಾಡೋದು. ಒಳ್ಳೆಳಲ್ಲಿ ಹೇಳಿ ಬುದ್ಧಿ ಸರಿ ಇಲ್ಲ. ಇವಾಗ ಯಾರಿಗೆ ಫೋನ್ ಮಾಡಿದ್ದು ಕಲಮ್ಮ? ಅವ್ನು ಯಾರೋ ಬರ್ತಾನಂತೆ. ಅದೇ ಅವನು ಯಾತ ತಾಂಬತ್ತಾನಲ್ಲಮ್ಮ. ಅವನ ಹೆಸರು ಎಂತದ ತೋರಣನ ಅಂತೆ. ತೋರಣನ ಅಂತೆ ಅವನ ಹೆಸರು. ಅದಕ್ಕೆ ಅವನೇನೋ ಬರ್ತಾನಂತೆ. ಅದಕ್ಕೆ ಅವನಿಗೆ ಫೋನ್ ಮಾಡಿದ್ದಿ. ಎಷ್ಟು ಧೈರ್ಯದ ಮೇಲೆ ಬಾ ನಮ್ಮನೆಗೆ ಅಂತೇಳಿ ಫೋನ್ ಮಾಡಿ ಹೇಳ್ತಿದ್ಲ. ಅದಕ್ಕೆ ನಾನು ಫೋನ್ನಾಗೆಲ್ಲ ಯಾತ ಹೇಳ್ಬೇಡ ಅಕ್ಕ. ಅದಕ್ಕೆ ಇಲ್ಲಿ ಇವಾಗ ಇವನು ಬರ್ತಾನಂತೆ. ಅದಕ್ಕೆ ಅವನಿಗೆ ಫೋನ್ ಮಾಡಿ ನನಗೆ ಯಾಕೆ ಸೆನಕಿಲ್ ಬಾರಪ್ಪ ಅಂತ ಕರ್ಸ್ಕೊಂತೀನಿ. ಕರ್ಸ್ಕೊಂಡು ಅವನೇ ಕಣ್ಣಾರೆ ನೋಡಿಲ್ಲ. ನಾನು ಹೇಳಿದೆ ನಂಬಲ್ಲ. ನಾನು ನಮ್ಮ ಸ್ನೇಹ ಮೇಳಿರವನು, ನೀವು ಬರೀ ಹೆಂಗಸ್ರ ಬರೀ ಇಂಥವೇ ನೀ ಸಣ್ಣ ಪುಟ್ಟವು ಹಂಗೆ ಹಿಂಗೆ ಅಂತಾನೆ. ಹಿಂಗೆ ಮತ್ತೆ ಹಂಗೆ ಮಾಡ್ರಿ. ಹೇಳ್ತೀನಿ ಇಲ್ಲಿ ನೋಡು. ಅವನು ಬರ್ಬೇಕು ಹಂಗಾದ್ರೆ ಮತ್ತೆ ಇಟ್ಟು ಬರೋದು ಅವನಿಗೆ. ನೀವು ಹೇಳಿದ್ರೆ ಹುಡುಗ ಅಂತಾನೆ ನಂಬಲ್ಲ. ನಿಮ್ಮ ಹುಡುಗ ಬೋಲು ಇದು ಅಂತ ಅಂದ್ಕೊಂಡು ಬೇಗ ನಂಬಲ್ಲ. ಅವನು ಯಾರನ್ನ ಹೇಳಿದ್ದ ಅವನು ನಂಬಲ್ಲ. ಅವಳು ಬೇಕು ನೀವು ಬೇಕು, ಅವಳು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ಅಂತಂದು ಪಾಪ ಅವನು ಅಷ್ಟು ಒಳ್ಳೆ ಮನ್ಸಿರೋನು. ಅವನು ಗಟ್ಟಿ ಮಾಡು ಪುಣ್ಯ ಮಾಡಿರ್ಬೇಕು. ಏನು ಮಾಡ್ತೀವಿ ಇವಳಿಗಂತ ಅದೃಷ್ಟ ಇಲ್ಲ. ಇಲ್ಲ ಕಣಮ್ಮ, ನಮ್ಮ ಮನೆಗೆ ಇವಳು ಸರಿ ಆಗಲ್ಲ. ಹಿಂಗಾದ್ರೆ ನಮ್ಮ ಮನೆಗೆ ಉದ್ಧಾರ ಆಗಲ್ಲ. ಮತ್ತು ನೀವೇ ಒಂಥರ ಪಾಪ ನೀವು ಬದುಕು ಮಾಡಬೇಕು, ಕಷ್ಟಪಡಬೇಕು ಅಂತ ಹೇಳಿ ನೀವು ಅಂತೀರ. ಅದು ಒಂಥರ ಅದಕ್ಕೇನೋ ಒಂಥರ ಹುಡುಗಿ. ಅದು ನಾನು ಬರೀ ಬುಕ್ ಮಾಡ್ತೀನಿ, ಅದು ಮಾಡ್ತೀನಿ, ಇದನ್ನು ತಗೊಂತೀನಿ, ಅದು ಮಾಡ್ತೀನಿ ಅಂತ ಹೇಳಿ ಬರೀ ಇದನ್ನೇ ಯೋಚನೆ ಮಾಡುತ್ತಾರೆ. ಒಳ್ಳೆ ಬುದ್ಧಿ ಇಲ್ಲ ಹೇಳ ಹುಡುಗಿ ಅಂತಾರೆ. ನಿಮ್ಮ ಮನೆಗೆ ಸರಿಯಾಗಲ್ಲ. ಒಂಥರ ಮಜ್ಗಾತಿ. ನೀವು ಸರ ಮಾಡಿಸು ಅಂತ ವಾಕಪ್ಪು ಒಂದು ಬಾರ ಮುಗಿಸ್ಕೊಳ್ಳೋಣ ಮೇಸನ ಒಂದು ಎಳ್ಸಿ ಮೇಸ ಹೆಚ್ಚಾಗನ ಮಾಡ್ಕೊಂಬನ. ಅದಕ್ಕಿಲ್ಲ. ಸರ ಮಾಡ್ಸತ್ತೆ ಕಮ್ಮಿ ಆಗೈತೆ ಬಂಗಾರದ ರೇಟು, ಸರ ಮಾಡ್ಸತ್ತೆ ಅಂತಾಳೆ. ಬದುಕು ಮಾಡೋಕೆ ಮಾತ್ರ ಆಗಲ್ಲ. ಹಂಗೇನೆ ಸರ ಮಾತ್ರ ಮಾಡಿಸೋ ಅಂತ. ಬದುಕು ಮಾಡೋಕೆ ಮಾತ್ರ ಏನೂ ಆಗಲ್ಲ. ಮತ್ತು ಬದುಕು ಮಾತ್ರ ಮಾಡೋಕ್ಕಾಗಲ್ಲ. ಸರ ಮಾತ್ರ ಮಾಡಿಸೋ ಅಂತಾಳೆ. ಸುಮ್ಕಿರು ಮಾಡ್ಸೋಕೆ ಹೋಗ್ಬೇಡ. ಅವಳಿಗೆ ಯಾಕೆ ಮಾಡಿಸ್ತೀನಿ? ನೀನು ಕಷ್ಟಪಡ ನೀನು ಮಾಡಿಸಿ ಹಾಕಿ ಅವಳಿಗೆ ಯಾಕೆ ಹಾಕ್ತೀವಿ? ಏನು ಕಷ್ಟಪಟ್ಟು ಅವಳಿಗೆ ದುಡ್ದಿಲ್ಲ, ಅವಳಿಗೆ ಯಾಕೆ ಮಾಡಿಸಿ ಹಾಕ್ತ? ಅದೇ ಮತ್ತು ನಾ ಹಂಗೆ ಅಂದ್ಕೊಂಡಿರೋದು. ಏಥೋ ನಾನು ಸುಮ್ಮನೆ ಅವತ್ತು ಹಂಗಂದಿದ್ದು. ನೋಡ ಮಾಡಿಸ್ನಾಗ ಏನೈತೆ ಏನೆಲ್ಲ ಐತೆ ಅಂತ ತಿಳ್ಕೊಂಬಕ್ಕೆ ನಾನು ಯಾತಕ್ಕೆ ಮಾಡ್ಸೇನ ಯಾಕೆ? ನನಗೆ ಗೊತ್ತು ಯಾರ ತಗ ಹೆಂಗಿರ್ಬೇಕು ಅಂತ. ಅವಳು ಬಿಟ್ಟೋಗಳಿಗೆ ನಾನು ಮಾಡ್ಸೋಕ್ಕಾಗುತ್ತೆ? ತಾನು ಪರಾರೆ ಆಗ ಅಂತ ಅವಳಿಗೆ ಅಂತ ಊಟ ಬಿಟ್ಟಿರೋ ಅವಳಿಗೆ ನಾನು ಸರ ಮಾಡಿಸ್ತೀನಿ. ನಾನು ಸರ ಮಾಡ್ತೀನಿ ಅಷ್ಟೇ. ಅವಳು ನಾನು ಕೈ ಹೇಳೋದು ಕಳ್ಕೊಂಡು ಆಮೇಲೆ ನಾನು ಗೋಳ ಅಂತ ಅವಳು ತಗೋಬೇಕು. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ನೋಡ ಮಗ ನೋಡಲ್ಲಿ ಅವನೇನು ಬರ್ತಾ ಇರೋದು. ಅವನಲ್ಲ ಇನ್ನೊಬ್ಬ ಹೇಳೋನು. ನೋಡಿದ್ದೀನಿ ಅವನೊಂಥರ ಒಂದು ನಿರ್ದೊಂಡು ಮಕ್ಕ ಒಂದು ಒಳ್ಳೆ ಇದ್ದಂಗೆ ಐತಾನ ಅವನು. ನೋಡಿದ್ನಿ ಹೇಳೋನು ಕಮ್ಮಿ ಕಾಯ್ಕೊಂಡು ಬರ್ತಾನೆ. ನೋಡಿ ಕಾಯ್ಕೊಂಡು ಟೋಪಿ ಹಾಕ್ಕೊಂಡು ಬರ್ತಾನೇನಪ್ಪ ಅವನು. ನಾನು ಒಂದ್ಸತಿ ನೋಡಿದ್ದೀನಿ ಯಾವಾಗ್ಲಾನು. ಇನ್ನೊಬ್ಬ ಅವಾಗ ಉದ್ದಾನ ಬರೋನ್ ತೆಳ್ಳಗಿದ್ದ ಉದ್ದಾನ. ನಾನು ಅವನೇನೋ ಅನ್ಕೊಂಡು ಉದ್ದ ನಾನು ಅವನು ನೋಡಿದ್ದೀನಿ. ನಾನು ಇವನು ಯಾರೋ ನೋಡಿರ್ತೀನಿ ಇಂಥರ ಎಂಬುದು ಗೊತ್ತಾಗಲ್ಲ ಅಷ್ಟೇ. ನಾನು ನೋಡಿದ್ನಿ ಅವಳು. ಡಬ್ರಿಗೆ ಮಕ್ತಾನಿದ್ದಂಗೆ ಇದ್ದಾನೆ. ಡಬ್ರಿಗೆ ಮಕ್ಕಿದ್ದಂಗೆ ಐತಿ. ನೋಡಿದ್ದೀನಿ ಅವನು ಒಂದಿಟ್ಟು ಕಾರ್ಗ ಇದ್ದಾನೆ. ನೋಡಿದ್ದೀನಿ. ಅವನು ಇನ್ನೊಬ್ಬ ಉದ್ದಾನ ಅವಾಗ ನಿಮ್ಮಂತಾಗೆ ನಾನೇ ಬುಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಂಬಕ್ಕೆ ಲಾಸಿ ಬರೋಳಲ್ಲ. ಅವಾಗಲೂ ನೋಡಿದ್ದೀನಿ ನಾನು ಲಾಸಿ ಬರೋಳವಾಗ. ಅಲ್ಲಿ ಎಲ್ಲ ನೋಡಿ ನಾನೇ ಬುಕ್ ಮಾಡೋದು, ನನ್ನಂಗೆ ಯಾರು ಬುಕ್ ಮಾಡೋರಿಲ್ಲ ಅಂತೇಳಿ ತೋರಿಸ್ಕೊಂಬಕ್ಕೆ ಬರೋಳಲ್ಲ ಅವಾಗ ನೋಡಿದ್ದೀನಿ. ಅವಾಗ ನಾನು ನೋಡಿ ಅಂದ್ಕೊಂಡಿದ್ದೀನಿ ಇವನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣದಿಲ್ಲ ಅದು ಯಾರು ತಡಿ ನೋಡೋಣ, ನಾವು ನೋಡ್ತೀವಿ. ನನ್ನ ಮಗನ ಕರೆಸ್ಕೊಂತಾ ಇದ್ದೀವಿ ಇನ್ಮೇಲೆ ಇರೋದು. ಇವ ರೆಡ್ ಹ್ಯಾಂಡ ಸಿಗೇ ಬೀಳ್ತಾರೆ. ಇಬ್ಬರು ನನ್ನ ಮಗನ ನೋಡ್ಬೇಕು. ಅವನು ಕಣ್ಣಾರೇನೆ ರೆಡ್ ಹ್ಯಾಂಡಾಗೆ ಸಿಗೆ ಬಿದ್ದು ಎರಡಕ್ಕೆ ಒಂದು ತೀರ್ಮಾನ ಆಗಲೇಬೇಕು. ಹಂಗೆ ಮಾಡ್ತೀವಿ. ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.